ಶುಭ ಮುಂಜಾನೆ. ಇಂದಿನ ವಾಕ್ಯ ಮತ್ತೇನ ಶುಭ ಸಂದೇಶ 15ನೇ ಅಧ್ಯಾಯ 30ನೇ ವಾಕ್ಯ. ಜನರು ಗುಂಪು ಗುಂಪಾಗಿ ಅಲ್ಲಿಗೆ ಬಂದರು. ಕುಂಟರು, ಕುರುಡರು, ಮೂಗರು, ಅಂಗವಿಕಲರು ಮುಂತಾದ ಅನೇಕರನ್ನು ತಮ್ಮೊಡನೆ ಕರೆತಂದು ಯೇಸುವಿನ ಪಾದ ಸನ್ನಿಧಿಗೆ ಬಿಟ್ಟರು. ಯೇಸು ಅವರನ್ನು ಗುಣಪಡಿಸಿದರು. ಮೂಕರನ್ನ, ಕಿವುಡರನ್ನ, ಕುರುಡರನ್ನ, ಅಂಗವಿಕಲರನ್ನ ಗುಣಪಡಿಸಿದರು. ಯೇಸುವಿನ ಶಕ್ತಿ ಅಗಾಧವಾದುದು. ಪ್ರಭು ಯೇಸು ನಮ್ಮೆಲ್ಲರನ್ನ ಸ್ವಸ್ಥಪಡಿಸುವುದು, ನಮ್ಮೆಲ್ಲರಿಗೂ ಸಂಪೂರ್ಣ ಆರೋಗ್ಯ, ಸೌಖ್ಯ, ಆಶೀರ್ವಾದ, ವರದಾನ, ಕ್ಷಮೆ, ಕರುಣೆ, ದಯೆ ಪ್ರಭುವಿನಿಂದಲೇ. ಪ್ರಭು ಯೇಸುವಿನ ನಾಮಕ್ಕೆ ಸ್ತೋತ್ರ, ವಂದನೆ, ಆರಾಧನೆ. ಈ ಮುಂಜಾನೆ ಸಮಯದಲ್ಲಿ ಯೇಸುವನ್ನು ಸ್ಮರಿಸುತ್ತಾ ಆರಾಧಿಸೋಣ. 2 ಕರೆಗಳನ್ನು ಹೃದಯದ ಮೇಲೆ ಇಟ್ಟುಕೊಳ್ಳಿರಿ. ಈ ಆರಾಧನೆ ಮೂಲಕ ಆರೋಗ್ಯ, ಸೌಖ್ಯ, ಆಶೀರ್ವಾದ, ವರದಾನ ಆತ್ಮರಿಂದ ಅಭಿಷೇಕಿಸಲ್ಪಡಲಿ. ಹಾಲೆಲೂಯ, ಹಾಲೆಲೂಯ. ಪ್ರಭು ಕ್ಷಣದಲ್ಲಿ ನಿಮ್ಮ ಆತ್ಮರು ನಮ್ಮ ಮೇಲೆ ಸುರಿಸಲ್ಪಡಲಿ. ಜೀವದ ಆತ್ಮ, ಶಕ್ತಿಯ ಆತ್ಮ, ಎಲ್ಲ ಅನಾರೋಗ್ಯದಲ್ಲಿರೋರಿಗೆ ಆರೋಗ್ಯ, ಸೌಖ್ಯ, ಆಶೀರ್ವಾದ, ವರದಾನ ಕರುಣಿಸಿರಿ, ಗುಣಪಡಿಸಿರಿ. ಅವರ ದೇಹಕ್ಕೆ ಬಲವನ್ನು ಕರುಣಿಸಿರಿ. ಪಿತನ, ಸುತನ, ಪವಿತ್ರ ಆತ್ಮರ ನಾಮದಲ್ಲಿ ಆಮೆನ್.